ಬೆಳಗಾವಿ ಲೋಕಸಭಾ ವ್ಯಾಪ್ತಿಯ ಬೆಳಗಾವಿ ದಕ್ಷಿಣ ಮತಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಈ ಒಂದು BLAಗಳ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಹಿರಿಯರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರೇ, ನಮ್ಮ ಪಕ್ಷದ ಇನ್ನೋರ್ವ ಶಾಸಕರು ಉತ್ತರ ಕ್ಷೇತ್ರದ ಶ್ರೀ ರಾಜು ಸೇಠ್ ಅವರೇ, ಅದೇ ರೀತಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಆದಂಥ ವಿನಯ್ ನಾವಲ್ಗಟ್ಟಿ ಅವರೇ, ನಮ್ಮ ಮಾರ್ಗದರ್ಶಕರು, ನಮ್ಮ ಪಕ್ಷದ ಹಿರಿಯ ಮುಖಂಡರು, ಮಾಜಿ ಬೂಡ ಅಧ್ಯಕ್ಷರಾದಂಥ ಯುವರಾಜಣ್ಣ ಕದಮ್ ಅವರೇ, ಪಕ್ಷದ ಕಾರ್ಯದರ್ಶಿಗಳಾದಂಥ ಪ್ರದೀಪ್ ಅವರೇ, ಅಧ್ಯಕ್ಷರುಗಳಾದಂಥ ಪರಶುರಾಮ್ ಡಗೆ ಅವರೇ, ಕಿರಣ್ ನನ್ನ ಮಗನಾದಂಥ ಮೃಣಾಲ್ ಹೆಬ್ಬಾಳ್ಕರ್ ಅವರೇ, ಪಕ್ಷದ ಅಭ್ಯರ್ಥಿಯಾಗಿ ಮತ್ತು ಪಕ್ಷದ ಸಂಘಟನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥ ಶ್ರೀಮತಿ ಪ್ರಭಾವತಿ ಅವರೇ, ನಗರ ಸೇವಕರಾಗಿರೋಂಥ ಲಕ್ಷ್ಮೀ ಲೋಕೂರಿ ಅವರೇ, ನಮ್ಮ ಖುರ್ಷಿದ್ ಅವರೇ, ರಾಜ್ದೀಪ್ ಕೌಸಲ್ಗಿ ಅವರೇ, ಆತ್ಮೀಯರಾದಂಥ ಹನುಮಣ್ಣವರೇ, ಬಸವರಾಜ್ ಸಿಗ್ಗಾವಿ ಅವರೇ, ಮಲ್ಲೇಶಣ್ಣ ಚೌಗ್ಲೆ ಅವರೇ, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆಯಾದಂಥ ಕಲ್ಪನಾ ಅವರೇ, ಸೊಂಟಕ್ಕಿಯನ್ನ ನಾನು PAಗೊಂದು ಕ್ಲಾಸ್ ತಗೊಳ್ತೀನಿ. ರಮೇಶ್ ಸೊಂಟಕ್ಕಿ ಅವ್ರ ಹೆಸರಿದ್ರಾಗ ಬರ್ದಿಲ್ಲ ಅಂತಂದ್ರೆ ದಕ್ಷಿಣದಾಗ ಕಾಲಿಡಕ್ಕೆ ಆಕೈತಿನಪ್ಪ. ಬಂಧುಗಳೇ, ಮತ್ತೆ ಚುನಾವಣೆ. ನಮ್ಮ ಪಕ್ಷವನ್ನ ಇಡೀ ದೇಶದಲ್ಲಿ ಹೋದ ಬಾರಿ ವಿಧಾನಸಭೆಯಲ್ಲಿ 136 ಸೀಟುಗಳನ್ನು ಗೆಲ್ಲಿಸಿ ಇಡೀ ದೇಶ ಕರ್ನಾಟಕ ರಾಜ್ಯವನ್ನು ನೋಡೋ ರೀತಿ ಮಾಡಿದಂಥವರು ಯಾರಾದರೂ ಇದ್ದರೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಅಂತ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ದಕ್ಷಿಣ ಮತಕ್ಷೇತ್ರದಲ್ಲಿ ನಾವು ಸೋತಿರಬಹುದು, ಆದರೆ ಸೋತರೂ ಕೂಡ ಬಂಧುಗಳೇ ತಾವೆಲ್ಲ ಇವತ್ತು ಹೆಮ್ಮೆಯಿಂದ ಹೇಳಬೇಕು, ಕರ್ನಾಟಕ ರಾಜ್ಯ ಸರ್ಕಾರ ಚುನಾವಣಾ ಪೂರ್ವ ಕೊಟ್ಟಂತ ಮಾತನ್ನು ಯಾವುದೇ ಪಕ್ಷ ನೋಡದೆ ನಮ್ಮ ಅಭ್ಯರ್ಥಿಯನ್ನ ಈ ಭಾಗದ ಜನ ಸೋಲಿಸಿದ್ದಾರೆ, ಇಲ್ಲಿ BJP ಇದೆ, ಇಲ್ಲಿ ಮತ್ತೊಂದು ಪಕ್ಷ ಇದೆ ಅಂತ ಹೇಳಿ ನಾವು ಸ್ವಾರ್ಥದ ರಾಜಕಾರಣ ಮಾಡಲಿಲ್ಲ. 5 ಗ್ಯಾರಂಟಿಗಳನ್ನು ಮನೆ ಮನೆಗೆ ತಲುಪಿಸುವಂತ ಕೆಲಸ ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ ಆಗಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷದ ಉದ್ದೇಶ ಸ್ವಾರ್ಥ ರಾಜಕಾರಣ ಅಲ್ಲ. ಕಾಂಗ್ರೆಸ್ ಪಕ್ಷ ಅಂದ್ರೆ ಒಂದು ಬದ್ಧತೆ. ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಸಾಮಾಜಿಕ ಕಳಕಳಿ ಕಾಳಜಿಯನ್ನು ಇಟ್ಕೊಂಡು ಎಲ್ಲ ಸಮಾಜ, ಎಲ್ಲ ಸಮುದಾಯ, ಎಲ್ಲ ಭಾಷಿಕರನ್ನ ಸಮಾನವಾಗಿ ಬಸವಣ್ಣನವರು ಹೇಳಿದ ತತ್ವದ ಆದರ್ಶದ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ವಿಧಾನ ನಮ್ಮ ಸಂವಿಧಾನದ ಹಾಗೆ ನಾವು ನಮ್ಮ ಕೊಟ್ಟ ಮಾತನ್ನು, ಇವತ್ತು ಕೊಟ್ಟ ಭರವಸೆಗಳನ್ನು, ಪಂಚ ಗ್ಯಾರಂಟಿಯನ್ನು ಅನುಷ್ಠಾನಗೊಳಿಸೋದ್ರ ಮುಖಾಂತರ ನಾವು ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತು 9 ತಿಂಗಳು ಕಳೆಯಿತು. ತಮ್ಮೆಲ್ಲರ ಆಶೀರ್ವಾದ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಈಗ ಮತ್ತೆ ನಮ್ಮ ಎದುರುಗಡೆ ಲೋಕಸಭಾ ಚುನಾವಣೆ ಬಂದಿದೆ. ಈ ಲೋಕಸಭಾ ಚುನಾವಣೆ ಬೂತ್ ಮಟ್ಟದ ಕಾರ್ಯಕರ್ತರು ಮತ್ತು BLAಗಳ ಬಹಳಷ್ಟು ಸೇವೆ ನಮ್ಮ ಪಕ್ಷಕ್ಕೆ ಬೇಕಾಗಿದೆ. ಬಸವರಾಜ್ ಸಿಗ್ಗಾವಿ ಅವರು BLAಗಳ ಕರ್ತವ್ಯವೇನು, BLAಗಳ ಜವಾಬ್ದಾರಿ ಏನು ಅಂತ ಹೇಳಿ ಬಹಳಷ್ಟು ವಿಸ್ತೃತವಾಗಿ ತಮಗೆ ತಿಳಿಸಿದ್ದಾರೆ. ನನಗೂ ಗೊತ್ತಿದೆ, ಈ ಭಾಗದಲ್ಲಿ ಸಂಘಟನೆಯನ್ನ ಮಾಡಲಿಕ್ಕೆ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈ ಒಂದು ಬೆಳಗಾವಿ ದಕ್ಷಿಣ ಕ್ಷೇತ್ರವನ್ನ ಯಾವುದೇ ಒಂದು ಪ್ರಯತ್ನ ಮಾಡಿ ನಾವು ಕಾಂಗ್ರೆಸ್ ತೆಕ್ಕೆಗೆ ತಗೊಳ್ಬೇಕು ಅಂತ ಹೇಳಿ
ಸತತವಾಗಿ ಅವರು ಎಮ್ಕನ್ ಮಾಡಿಯಷ್ಟು ಕಾಳಜಿ ತಗೊಳ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ದಕ್ಷಿಣ ಮಾತ್ರ ಬಹಳಷ್ಟು ಕಾಳಜಿಯನ್ನು ತಗೊಳ್ತಾರೆ. ಯಾಕಂತಂದ್ರೆ ಇಲ್ಲಿ ಕಾರ್ಯಕರ್ತರಿಗೆ ಶಕ್ತಿಯನ್ನು ಕೊಡಬೇಕು. ಕಾಳಜಿ ಅಂತಂದ್ರೆ ಒಬ್ಬ ನಾಯಕರು, ಅದರಲ್ಲೂ ಮಂತ್ರಿ ಆದಂಥವ್ರು ಪಕ್ಷ ಸಂಘಟನೆಗೆ ಟೈಮನ್ನು ಕೊಡಬೇಕು. ನಾನು ಉಡುಪಿ ಜಿಲ್ಲೆಗೆ ಹೋದಾಗೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಕಚೇರಿಗೆ ಹೋಗಿ ಕೂತ್ಕೊಳ್ತೀನಿ. ಹೋದಾಗೆಲ್ಲ ಏನು ಯಾಕಂದ್ರೆ ಅಲ್ಲೂ ಕೂಡ 5 ಜನ BJP MLA ಇದ್ದಾರೆ, ಅಲ್ಲೂ ಕೂಡ ನಮ್ಮ ಪಕ್ಷದ ಯಾವ ಒಬ್ಬ MLA ಇಲ್ಲ. ಸೊ ಅಂತ ಒಂದು ಸಂದರ್ಭದಲ್ಲಿ ಈ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಈ ಸಂಘಟನೆ ಬಹಳ ಚುರುಕಾಗಿ ಮುನ್ನುಗ್ತಾ ಇದೆ. ಇನ್ನೇನು ಕೆಲವು ದಿನಗಳು, ನನಗನ್ಸೋ ಮಟ್ಟಿಗೆ ಇನ್ನು 1.5 ತಿಂಗಳ ಇರಬಹುದು ಚುನಾವಣೆ. ತಮ್ಮನ್ನೆಲ್ಲ ನೋಡಿದ್ರೆ ತಾವೆಲ್ಲ ಬಹಳಷ್ಟು ಅಭಿಮಾನದಿಂದ, ಸ್ವಾಭಿಮಾನದಿಂದ ಈ ಭಾಗದ ಮತದಾರರ ಮನೆಗೆ ಹೋಗುವಷ್ಟು ನಿಮಗೆ ಶಕ್ತಿಯನ್ನ ನಮ್ಮ ಪಕ್ಷ ಆಗಲಿ ನಮ್ಮ ನಾಯಕರಾಗಲಿ ನಾವು ಕೊಟ್ಟಿದ್ದೇವೆ. ಏನಪ್ಪ ಅದು ಶಕ್ತಿ ಅಂತಂದ್ರೆ 5 ಗ್ಯಾರಂಟಿಗಳನ್ನ ಕೊಟ್ಟ ಮಾತಿಗೆ ನಾವು ನಡ್ಕೊಂಡಿದ್ದೀವಿ. ಕರೆಂಟನ್ನು ಫ್ರೀ ಮಾಡಿದ್ದೀವಿ. ನೇಕಾರರಿಗೆ 10 HP ಮೋಟಾರ್ವರೆಗೆ ಕರೆಂಟನ್ನು ನಾವು ವೇ ಆಫ್ ಮಾಡಿದ್ದೀವಿ. ಜೊತೆಯಲ್ಲಿ ಬಸ್ನಲ್ಲಿ ಓಡಾಡಲಿಕ್ಕೆ ಮಹಿಳೆಯರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಗೃಹಲಕ್ಷ್ಮಿ 2,000 ರೂಪಾಯಿಯನ್ನ ಮನೆಗೆ ತಲುಪಿಸಿದ್ದೀವಿ. ಈಗ ನಾವು ಸೋತಿದ್ದೀವಿ ದಕ್ಷಿಣದಲ್ಲಿ ಅಂತ ಅಲ್ಲ, ನಾವು ಸೋತ್ರೂ ಕೂಡ ಜನರ ಸೇವೆಯನ್ನ ಮಾಡಿದ್ದೀವಿ ಅಂತ ಬಹಳಷ್ಟು ಸ್ವಾಭಿಮಾನದಿಂದ ಅವರ ಮನೆಗೆ ಹೋಗಕ್ಕೆ ತಮಗೆ ಶಕ್ತಿಯನ್ನ ಸರ್ಕಾರ ಕೊಟ್ಟಿದೆ. ಅವರ ಮನೆ ಬಾಗಿಲಿಗೆ ತೆರಳಿ ಅವರ ಮನಸ್ಸನ್ನ ಪರಿವರ್ತನೆ ಮಾಡಿ. ಯಾಕಂತಂದ್ರೆ ಈ ಚುನಾವಣೆ ಬಹಳ ದೊಡ್ಡ ಚುನಾವಣೆ, ಬಹಳ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ನನ್ನ ಮೇಲೆ ಇದೆ. ಬಹುಶಃ ಇವತ್ತು ಸಾಯಂಕಾಲ ಅಥವಾ ನಾಳೆ ಟಿವಿನಲ್ಲಿ ಮಾಧ್ಯಮದಲ್ಲಿ ನಾನು ಕೂಡ ನೋಡಿದ್ದೀನಿ. ಈ ಭಾಗದ ಬೆಳಗಾವಿ ಲೋಕಸಭೆ ಆಗಿರ್ಬೋದು, ಚಿಕ್ಕೋಡಿ ಲೋಕಸಭೆ ಆಗಿರ್ಬೋದು, ಅಥವಾ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತ 2 ಕಾನ್ಸ್ಟಿಟ್ಯೂನ್ಸಿ ಇದೆ, ಕೆನರಾ ಕಾನ್ಸ್ಟಿಟ್ಯೂನ್ಸಿ ಆಗಿರ್ಬೋದು, ಅಭ್ಯರ್ಥಿಗಳ ಘೋಷಣೆ ಆಗುತ್ತೆ ಅಂತ ಹೇಳಿ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ ಬಂಧುಗಳೇ. ಅಭ್ಯರ್ಥಿ ಯಾರೇ ಇರಲಿ, ಮುಂಚೂಣಿಯಲ್ಲಿ ಅಂತೂ ಮೃಣಾಲ್ ಹೆಬ್ಬಾಳ್ಕರ್ ಅವರ ಹೆಸರಿದೆ, ಆ ಕಡೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಹೆಸರಿದೆ. ಅಭ್ಯರ್ಥಿ ಯಾರೇ ಇದ್ರೂ ಕೂಡ ನಮ್ಮ ಪಕ್ಷದ ಕೆಲಸವನ್ನ ಮಾಡಿ ನಮ್ಮ ಪಕ್ಷ ಕೊಟ್ಟಂತ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ. ನೀವೆಲ್ಲ ಈ ಸಂದರ್ಭದಲ್ಲಿ ನಮಗೆ ಸಹಕಾರವನ್ನ ಕೊಡ್ತೀರಿ ಅನ್ನುವಂಥ ಮಹದಾಸೆ ನನಗಿದೆ. ನಾನು ಕೂಡ 2014ರಲ್ಲಿ ಲೋಕಸಭಾ ಚುನಾವಣೆಗೆ ನಿಂತ್ಕೊಂಡಿದ್ದೆ. 70,000 ಓಟಿನ ಅಂತರದಿಂದ ಅವತ್ತು ಬಹಳ ದೊಡ್ಡ ಗಾಳಿ ಇತ್ತು. ಅಂತ ಸಂದರ್ಭದಲ್ಲಿ 70,000 ಓಟ್ನಿಂದ ಸೋತಿದ್ದೀನಿ. ಇವತ್ತಂದ್ರೂ ನಮ್ಮ ಪಕ್ಷದ 5 ಜನ MLAಗಳಿದ್ದಾರೆ, 5 ಜನ ಶಾಸಕರಿದ್ದಾರೆ. ನಮ್ಮ ಪಕ್ಷ ಕೊಟ್ಟಂತ ಗ್ಯಾರಂಟಿ ಯೋಜನೆಗಳಿದೆ. ನಮ್ಮ ಪಕ್ಷನ ಸಂಘಟನೆ ಮಾಡಲಿಕ್ಕೆ ನಿಮ್ಮಂತ ಶಕ್ತಿಯುತವಾದಂಥ ಕಾರ್ಯಕರ್ತರ ದೊಡ್ಡ ಪಡೆ ಇದೆ. ಸತೀಶಣ್ಣ ಜಾರಕಿಹೊಳಿ ಅವರ ನೇತೃತ್ವ ಇದೆ. ಇಷ್ಟೆಲ್ಲ ಇಟ್ಟುಕೊಂಡು ಮುಂಬರುವಂತ ದಿನದಲ್ಲಿ ಇನ್ನು 45 ದಿನ ಉಳಿದಿದೆ. ತಾವೆಲ್ಲರೂ ಸಜ್ಜಾಗ್ತೀರಾ ಅನ್ನುವಂಥ ವಿಶ್ವಾಸದೊಂದಿಗೆ ತಮಗೆ ಎಲ್ಲ ರೀತಿಯ ಸಹಕಾರವನ್ನು ನಾನು ಕೊಡ್ತೀನಿ. ತಾವು ಏನೇನು ಹೇಳ್ತೀರಾ, ಈ ಭಾಗದಲ್ಲಿ ದಕ್ಷಿಣದಲ್ಲಿ ಎಲ್ಲೆಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಮಾಡಬೇಕು, ಏನು ಸಂಘಟನೆಯನ್ನ ಮಾಡಬೇಕು, ಯಾರಿಗೆ ಭೇಟಿ ಆಗಬೇಕು, ಅದು ನಾನು ಮತ್ತು ಸತೀಶಣ್ಣ ಜಾರಕಿಹೊಳಿ ಅವರು ಮಾತನಾಡಿಕೊಂಡು ನಮ್ಮ ಕಾರ್ಯಕರ್ತರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡ್ತೀವಿ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಪಕ್ಷದ ಮೇಲೆ, ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂಡು, ಇವತ್ತು ಬರೀ ಒಂದೇ ದಿನ, ಮೊನ್ನೆ ಕರೆದು ಹೇಳಿದ್ವಿ ನಾವು ಇವತ್ತು BLAಗಳ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ, ಒಂದೇ ದಿನದಲ್ಲಿ ಇಷ್ಟೊಂದು ಚೆನ್ನಾಗಿ ಎಲ್ಲರನ್ನೂ ಸೇರಿಸಿ, ನಮ್ಮ ಸಂಘಟನೆ ಇಲ್ಲ ಅಂತ ಹೇಳೋರು ಯಾರು, ಈ ಕಾರ್ಯಕ್ರಮವನ್ನು ನೋಡಿದ್ರೆ ಗೊತ್ತಾಗುತ್ತೆ ದಕ್ಷಿಣದಲ್ಲಿ ಎಷ್ಟೊಂದು ಉತ್ಸಾಹಿ ಜನ ಇದ್ದಾರೆ. ಅವ್ರನ್ನ ಒಂದುಗೂಡಿಸಿ ನಾವು ತಗೊಂಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ನಮಗೆ ಜಯ ಕಟ್ಟಿಟ್ಟ ಬುತ್ತಿ ಅಂತ ನನಗನ್ನಿಸ್ತಾ ಇದೆ. ಉತ್ಸಾಹಕ್ಕೇನು ಕೊರತೆ ಇಲ್ಲ ದಕ್ಷಿಣದಲ್ಲಿ, ಎಲ್ಲರೂ ಉತ್ಸಾಹಿಗಳಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಮುಂಬರುವಂಥ ದಿನದಲ್ಲಿ ಕೆಲಸ ಮಾಡೋಣ. ಇನ್ನು ನಾನು ಬರ್ತಾ ಇರ್ತೀನಿ, ಅಣ್ಣನವರು ಕೂಡ ಬರ್ತಾ ಇರ್ತಾರೆ. ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ಲರಿಗೂ ಕೂಡ 1C ಬ್ಲಾಕ್ ಅಧ್ಯಕ್ಷರುಗಳಿಗೆ ತಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ.
ಫ್ರಂಟಲ್ ಆರ್ಗನೈಸೇಷನ್ ಅಧ್ಯಕ್ಷಗಳಿಗೆ ಜಾಸ್ತಿ ಇದೆ. ನನ್ನ ಸಂಪೂರ್ಣವಾದಂಥ ಸಹಕಾರ ತಮ್ಮ ಜೊತೆ ಇರುತ್ತೆ. ಅಣ್ಣನವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.